ಕರ್ನಾಟಕ ರಾಜ್ಯ ಪಿಕ್ಕಲ್ ಬಾರ್ ಅಸೋಸಿಯೇಷನ್ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ 8ನೇ ರಾಜ್ಯ ಮಟ್ಟದ ಪಿಕ್ಕಲ್ ಬಾರ್ ಚಾಂಪಿಯನ್ಶಿಪ್ 3 ದಿನಗಳ ಕಾಲ ನಡೆಸಲಾಯಿತು. ಚಾಂಪಿಯನ್ಶಿಪ್ನಲ್ಲಿ 300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದು, ಕೆ. ಶಶಿಕಲಾ, ಸಹಾಯಕ ನಿರ್ದೇಶಕಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಪ್ರಮೀಳಾ ಬಿ. ಆರ್. ಏಕಲವ್ಯ ಅವಡಿ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಇವರಿಬ್ಬರು ಈ ಚಾಂಪಿಯನ್ಶಿಪ್ ಅನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು. ಪ್ರಶಸ್ತಿ ವಿತರಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪಿಕ್ಕಲ್ ಬಾರ್ ಅಸೋಸಿಯೇಷನ್ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ರಜತ್ ಕಂಕರ್ ಮಾತನಾಡಿ, 3 ದಿನಗಳ ಕಾಲ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಲು ಕ್ರೀಡಾಪಟುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೇ ಕಾರಣ ಎಂದು ತಿಳಿಸಿದರು. ಸೆಪ್ಟೆಂಬರ್ 13ನೇ ತಾರೀಕು 8ನೇ ರಾಜ್ಯ ಮಟ್ಟದ ಪಿಕ್ಕಲ್ ಬಾಲ್ ಚಾಂಪಿಯನ್ಶಿಪ್ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಪಿಕ್ಕಲ್ ಬಾಲ್ ಸಂಸ್ಥೆ ವತಿ ಜಂಟಿಯಾಗಿ ನಾವು 13ರಿಂದ 15 3 ದಿನ ಯಶಸ್ವಿಯಾಗಿ ನಡೆಸಿದ್ದೀವಿ. ಇವತ್ತು 15ನೇ ತಾರೀಕು ಕ್ಲೋಸಿಂಗ್ ಸೆರೆಮನಿ ಕೂಡ 6 ಗಂಟೆ ನಡೆಯಲಿದೆ. ಹೆಚ್ಚು ಕ್ರೀಡಾಪಟುಗಳು ರಾಜ್ಯದಿಂದ ಎಲ್ಲ ಭಾಗದಿಂದ ಬಂದಿದ್ದಾರೆ. 6 ಜಿಲ್ಲೆ ಶಿವಮೊಗ್ಗ, ಹಾಸನ, ಕಲಬುರಗಿ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಮತ್ತು ಸಾಗರದಿಂದ ಬಂದಿದ್ದಾರೆ. ಇನ್ನೂ ಹೆಚ್ಚು ಕ್ರೀಡಾಪಟುಗಳು ನಿರೀಕ್ಷೆ ಮುಂದಿನ ಸಾಲಿನಲ್ಲಿದೆ. ಈಗಾಗಲೇ 350ಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದು, ಮುಂದಿನ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಏನು ನಮ್ಮ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಡೀತಿದೆ, ಅದಕ್ಕೆ ಇವತ್ತು ಆಯ್ಕೆ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಇವತ್ತು ಏನು ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆದಿದೆ, ಈ ಕಾರ್ಯಕ್ರಮದಲ್ಲಿ ಯಾರು 1ನೇ 2ನೇ 3ನೇ ಸ್ಥಾನ ಗಳಿಸಿರ್ತಾರೋ ಆ ವಿಜೇತರಿಗೆ ನ್ಯಾಷನಲ್ ಸೆಲೆಕ್ಷನ್ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಇದು ಒಂದು ಟ್ರಾನ್ಸ್ಪರೆನ್ಸಿ ಆಫ್ ಸೆಲೆಕ್ಷನ್ ಪ್ರೊಸೀಜರ್ನ ನಾವು ನಮ್ಮ ಸಂಸ್ಥೆಯಲ್ಲಿ 8 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ. ಇದೇ ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ, ಇದೇ ಪಾಲಿಸಿನ. ಸೊ ನಾನು ಕೇಳ್ಕೊಳ್ಳೋದೇನೆಂದರೆ, ಕ್ರೀಡಾ ಸಂಸ್ಥೆಗಳು ಹಲವಾರಿದೆ ಕರ್ನಾಟಕದಲ್ಲಿ. ಎಲ್ಲ ಕ್ರೀಡಾ ಸಂಸ್ಥೆನೂ ಇದೇ ರೀತಿ ಟ್ರಾನ್ಸ್ಪರೆನ್ಸಿ ಆಫ್ ಸೆಲೆಕ್ಷನ್ ಇಟ್ಟು ಪ್ರೆಸಿಡೆಂಟ್ ಕೋಟಾ, ಸೆಕ್ರೆಟರಿ ಕೋಟಾನ ತೆಗೆದು ಕ್ರೀಡಾಪಟುಗಳಿಗೆ ಟ್ರಾನ್ಸ್ಪರೆನ್ಸಿ ಆಫ್ ಸೆಲೆಕ್ಷನ್ ಕೊಟ್ಟರೆ ಕ್ರೀಡಾಪಟುಗಳು ಇನ್ನೂ ಹೆಚ್ಚು ರಾಜ್ಯದಿಂದ ಪ್ರತಿನಿಧಿಸಲು, ಹೆಚ್ಚು ಆ್ಯಕ್ಚುಯಲ್ ಟ್ಯಾಲೆಂಟ್ಸ್ ಯಾರು ಟ್ಯಾಲೆಂಟು ವಂಚಿತರಾಗ್ತಾಯಿದ್ದಾರೋ ಅವರಿಗೆ ಕರೆಕ್ಟಾದ ಟ್ಯಾಲೆಂಟು ಮುಂದುವರ್ಸೋಕ್ಕೆ ಮತ್ತು ಅವರು ಕೂಡ ಕ್ರೀಡೆಯಲ್ಲಿ ಆಸಕ್ತಿ ತೋರಿಸೋಕ್ಕೆ ಒಂದು ಉತ್ತಮವಾದ ವೇದಿಕೆ ಆಗುತ್ತೆ ಅಂತ ಒಂದು ಮನವಿಗೆ ಪ್ರತಿಯೊಂದು ಸಂಸ್ಥೆಗಳಿಗೂ ಮಾಡ್ಕೊತಿದ್ದೀನಿ. ನನಗನ್ಸಿದೆ ಇದು ಡೆವಲಪ್ ಆಗ್ತಾರ ವಾತಾವರಣ ನೋಡಿದ್ರೆ ಮುಂದೊಂದಿನ ಪಿಕ್ಕಲ್ ಬಾಲ್ ಥರನೂ ಕೂಡ ಎಲ್ಲ ಯಂಗ್ಸ್ಟರಲ್ಲಿ ದೊಡ್ಡವರಲ್ಲಿ ಬರ್ಬೋದು ಅಂತ. ಇವತ್ತು 8ರಿಂದ 80 ವರ್ಷದವರೆಗೂ ಪಿಕ್ಕಲ್ ಬಾಲ್ ಜ್ವರ ಆಗಲೇ ಶುರುವಾಗಿದೆ. 8 ವರ್ಷದ ಹಿಂದೆ ನಾವು ಶುರು ಮಾಡಿದಾಗ ಪಿಕ್ಕಲ್ ಬಾಲ್ ಅಂದರೆ ಎಲ್ಲರೂ ಏನು ಉಪ್ಪಿನಕಾಯಿ ಚೆಂಡು ಅಂತ ನಗೋರು. ಇವತ್ತು ಫನ್ ಫಿಟ್ನೆಸ್ಸಿಂದ ಹೋಗಿ ಇವತ್ತು ಕಾಂಪಿಟೇಟಿವ್ ಲೆವೆಲಲ್ಲಿ ಈ ಆಟ ಬೆಳೆದಿದೆ. ಸೊ ಮುಂದಿನ ದಿವಸದಲ್ಲಿ ಇದು ಕೂಡ ಟೆನ್ನಿಸ್, ಬ್ಯಾಡ್ಮಿಂಟನ್ ಮುಂತಾದ ಹೆಸರುವಾಸಿ ಕ್ರೀಡೆಯಲ್ಲಿ ಆ ಪಟ್ಟಿಲಿ ಸೇರ್ಕೊಳ್ಳೋ ಎಲ್ಲ ಸಾಧ್ಯತೆಗಳಿದೆ. ಕರ್ನಾಟಕದ ಜೊತೆಗೆ ವಿದೇಶಗಳಲ್ಲೂ ಇದು ಟೂರ್ನಮೆಂಟ್ ಆಯೋಜನೆ ಮಾಡೋದು ವಿದೇಶದಲ್ಲಿ ಹೆಚ್ಚು ನಡೀತಿದೆ. ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇವಾಗ 10 ವರ್ಷದಿಂದ ಡೆವಲಪ್ ಮಾಡ್ತಾಯಿದ್ದೀವಿ. ವಿದೇಶದಲ್ಲಿ 58 ವರ್ಷದಿಂದ ನಡ್ಕೊಂಬಂದಿರೋ ಆಟ ಇದು. ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಅದೇ ಮಟ್ಟನ ಇಲ್ಲೂ ಕೂಡ ನಾವು ಕೂಡ ಅದೇ ಮಟ್ಟದಲ್ಲಿ ನಡೆಸಬೇಕು ಅಂತ ಎಲ್ಲ ಕಂಪನೀಸ್ ಆಗಲಿ ಸ್ಪಾನ್ಸರ್ಸ್ಗಳಲ್ಲಿ ಮನವಿ ಮಾಡ್ಕೊತಿದ್ದೀವಿ. ಹೆಚ್ಚು ಜನ ಆಸಕ್ತಿ ತೋರಿಸಿದ್ದಾರೆ. ಹೊಸದೇನೆಂದರೆ ಅಪ್ಪ ಮಗ ಆಡುವಂಥ ಸಂದರ್ಭ, ತಾಯಿ ಮತ್ತು ಮಗಳು ಆಡುವಂಥ ಸಂದರ್ಭ, ಇಡೀ ಕುಟುಂಬ ಆಡುವಂಥ ಏಕೈಕ ಆಟ ಪಿಕ್ಕಲ್ ಬಾಲ್ ಆಗಿದ್ದು ಹೆಚ್ಚು ಜನಪ್ರಿಯತೆಗೊಳ್ಳುತ್ತಿದೆ. ಹಾಗೆ ನಮ್ಮ ಕರ್ನಾಟಕದ ಪ್ಲೇಯರ್ ನೀವು ಹೇಳಿದಾಗ ವಿದೇಶಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿ ಆಡೋಂಥ ಅವಕಾಶಗಳು ಈಗಾಗಲೇ 2 ಕ್ರೀಡಾಪಟುವನ್ನು ಗುರುತಿಸಿದ್ದೀವಿ. ಒಂದು ಕಾವ್ಯ ಜೆ ಅಂತ ಮುಂದಿನ ಒಂದು ಅಂತಾರಾಷ್ಟ್ರೀಯ ಟೂರ್ನಮೆಂಟಲ್ಲಿ ಏಷ್ಯನ್ ಸರ್ಕಿಟಲ್ಲಿ ಏಷ್ಯನ್ ಗೇಮ್ಸಲ್ಲಿ ಆಡ್ತಾರೆ. ಮತ್ತೊಂದು ನಿರೂಪ್ ರಾಜ್ ಅಂತ ಜೂನಿಯರ್ ಸರ್ಕಿಟಲ್ಲಿ ಆಡುವಂಥ 2 ಕ್ರೀಡಾಪಟುವನ್ನು ನಾವು ಈಗಾಗಲೇ ಗುರುತಿಸಿ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ಸಂಸ್ಥೆ ಏನು ಮಾಡಬೇಕು ಅವ್ರಿಗೆ ಎಲ್ಲ ಸಿದ್ಧತೆಗಳನ್ನ ಆಲ್ರೆಡಿ ರೆಡಿ ಮಾಡಿದೆ. ಕ್ರೀಡಾ ಇಲಾಖೆಯಿಂದ ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ನಮ್ಮ ಮನವಿ 8 ವರ್ಷದಿಂದನೂ ಇದೆ. ಈ ವರ್ಷವೂ ಅದೇ ರೀತಿ ಮನವಿ ಮಾಡ್ಕೊಂಡಿದ್ದೀವಿ. ಕಾರ್ಯಕ್ರಮ ಅಂತೂ ಜಂಟಿಯಾಗಿ ಮಾಡ್ತಾಯಿದ್ದೀವಿ. ಕ್ರೀಡಾ ಸಂಸ್ಥೆ ಯಾವಾಗ ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಳ್ಳುತ್ತೋ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸಲ್ಲಿ, ಆವಾಗ ಸ್ಟೇಟಲ್ಲೂ ಆಟೋಮೆಟಿಕ್ಕಾಗಿ ಗುರುತಿಸ್ಕೊಳ್ಳುತ್ತೆ. ಈ ಪ್ರಯತ್ನ ನಮ್ಮ ಆಲ್ ಇಂಡಿಯಾ ಪಿಕ್ಕಲ್ ಬಾಲ್ ಅಸೋಸಿಯೇಷನು ಮಾಡ್ತಿದೆ, ರಾಜ್ಯ ಸಂಸ್ಥೆನೂ ಕೂಡ ಅದೇ ರೀತಿಯಲ್ಲಿ ಮಾಡ್ತಿದೆ.
ಥ್ಯಾಂಕ್ ಯು. All India Pickleball Association is now coming up with the nationals, which is in October. The venue is in Panipat. After that, we are going to have the World Pickleball Championship India Series, where around 500 to 600 participants from all over the world is going to participate. So we want all Karnataka people to play this game and come for the nationals as well as for the World Pickleball Championship. We are going to conduct a coaches clinic. That's the first level of coaches clinic with Karnataka Association, and we are going to conduct the referee clinic. We are in the next year we are having the league with Natikar Sports and Sony Talent Venture. So big tournaments are lined up for the next year. Get ready for that. Also, we are going to conduct a selection trial for the international events. The next international event is in Vietnam. Then the another event is in Taiwan. So get ready for that. So next year is full of pickleball tournaments. Get ready. Get pickleball players have been eventually pickleball players have been increasing. Yes, it's increasing like anything right now. So last year there were around 20-30,000 players. Now I can say it's crossed almost 1 lakh players in all over the India. So Karnataka, Bangalore, especially Bangalore, then Tamil Nadu, Hyderabad, where players are really increasing. So we are also doing a grassroots development. We are doing a grassroots promotions for the schools, for the universities. So it's increasing in good numbers. ನಾನು ಸುರೇಶ್ ಬಾಬು ಅಂತ ಟ್ರೆಜರರ್ KSPA. 13, 14, 15ರಂದು ನಮ್ಮ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ನ 8ನೇ ವಾರ್ಷಿಕೋತ್ಸವದ ಟೂರ್ನಮೆಂಟ್ನ 8th ಚಾಂಪಿಯನ್ಶಿಪ್ ಇಟ್ಕೊಂಡಿದ್ದೀವಿ. ಇದರಲ್ಲಿ 350 ಜನ ನಮ್ಮ ಸ್ಟೇಟ್ನ ಎಲ್ಲ ಭಾಗಗಳಿಂದ ಬಂದು ಭಾಗವಹಿಸಿದ್ದಾರೆ. ಇಲ್ಲಿ JW ಕೋರ್ಟ್ನಲ್ಲಿ 4 ಕೋರ್ಟು ಇಂಡೋರ್ ಕೋರ್ಟ್ ಮಾಡಿದ್ದಾರೆ. ಇಲ್ಲಿ ಇವತ್ತು ಕೊನೆ ದಿನ, ಇವತ್ತೆಲ್ಲ ಫೈನಲ್ಸ್ ಇರೋ ದಿನ. ಸಂತೋಷದ ಸಮಾಚಾರ ಏನಪ್ಪ ಅಂತ ಹೇಳಿದ್ರೆ, ಕಳೆದ ಬಾರಿ ಏನು ಪ್ಲೇಯರ್ಸ್ ಇದ್ದರು ಅದು ಬಿಟ್ಟು ಭಾಳಷ್ಟು ಹೊಸ ಮುಖಗಳನ್ನ ನೋಡ್ತಾ ಇದ್ದೀವಿ. ಈ ಸಲ ಅಂತೂ ಒಂದು 50% ಜಾಸ್ತಿನೇ ಹೊಸಬ್ರು ಇದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಸುಮಾರು ಒಂದು 6-7 ಕೋರ್ಟು ಈ ಥರ 4-5 ಕೋರ್ಟ್ ಇರೋಂಥದ್ದು ಬಂದಿದೆ. ಅದು ಒಂದು ಕಾರಣ. ಈ ಗೇಮು ಭಾಳಷ್ಟು ಸ್ಪ್ರೆಡ್ ಆಗ್ತಾಯಿದೆ. ಒಂದು ಕಳೆದ 3-4 ತಿಂಗಳಲ್ಲೇ ಸುಮಾರು 6-7 ಕೋರ್ಟ್ಗಳು ಬಂದಿದೆ ಬೆಂಗಳೂರಿನಲ್ಲಿ. ಸೊ ಇದು ಒಂದು ಕಾರಣ. ಈ ಗೇಮು ಭಾಳಷ್ಟು ಇಟ್ ಈಸ್ ಕಿಲ್ಲಿಂಗ್ ಟೆನ್ನಿಸ್ ಅಂತಲೇ ಟೆನ್ನಿಸ್ ಕೋರ್ಟ್ ಇರೋ ಇವ್ರುಗಳೇ ಹೇಳ್ತಾ ಇದ್ದಾರೆ. ಅದು ಫ್ಯಾಕ್ಟು ಕೂಡ. US ಅಲ್ಲಿ ಆಗ್ತಾ ಇರೋದು ಇವತ್ತು ಬೆಂಗಳೂರಿನಲ್ಲಿ ಮತ್ತು ಇಂಡಿಯಾದಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಇದು ಆಗ್ತಾಯಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಬೇರೆ ಬೇರೆ ಸ್ಟೇಟ್ಗಳಿಂದ ಕೂಡ ಬಂದು ಇಲ್ಲಿ ಆಡ್ತಾ ಇದ್ದಾರೆ. ಮತ್ತು ಇದನ್ನು ಇನ್ನೂ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಇದಕ್ಕಿಂತ ಮೋರ್ ದೆನ್ ಡಬಲ್ ಆಗುತ್ತೆ ಅಂತ ಹೇಳೋ ಗ್ಯಾರಂಟಿನಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಡೇ ಬೈ ಡೇ ದಿನದಿಂದ ದಿನಕ್ಕೆ ಯುವಕರಲ್ಲಿ ಆಸಕ್ತಿ ಪಿಕಲ್ ಬಾಲ್ ಬಗ್ಗೆ ಭಾಳ ಇಂಟ್ರೆಸ್ಟ್ನ ತಗೋತಾ ಇದ್ದಾರೆ. ಹೌದು, ಯುವಕರಲ್ಲಂತೂ ಈ ಗೇಮು ಭಾಳ ಆಸಕ್ತಿ ಆಗ್ತಾಯಿದೆ. ಅದರಲ್ಲೂ 20ರಿಂದ 30 ಅಥವಾ 30-35+ನವರು, ಅದರಲ್ಲೂ IT ಬೆಲ್ಟ್ನವರಂತೂ ಸಾಯಂಕಾಲ 8ರಿಂದ 10, ಬೆಳಗ್ಗೆ 6ರಿಂದ 9ವರೆಗೂ ಆಡೋಕ್ಕೆ ಇಷ್ಟಪಡ್ತಾರೆ. 8ರಿಂದ 10 ಅಂತೂ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ ಬೆಂಗಳೂರಿನಲ್ಲಿ. ಡೈಲಿ ಸಾಯಂಕಾಲ ಎಲ್ಲ ಕೋರ್ಟ್ಗಳು ಫುಲ್ ಆಗಿರುತ್ತೆ. ಸೊ ಇದು ಒಂದು ಕಾರಣ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಕಿರಣ್ ಕುಮಾರ್, ಜಾಯಿಂಟ್ ಸೆಕ್ರೆಟರಿ ಆಫ್ KSPA. ಇವತ್ತು 8th ಸ್ಟೇಟ್ ಪಿಕಲ್ಬಾಲ್ ಚಾಂಪಿಯನ್ಶಿಪ್ ನಡೀತಿದೆ JW ಕೋರ್ಟಲ್ಲಿ. ನಮ್ಮ ಸೆಕ್ರೆಟರಿ ರಜತ್ ಅವರು ತುಂಬ ಅದ್ಭುತವಾಗಿ ಎಲ್ಲ ಇದನ್ನು ಮಾಡಿದ್ದಾರೆ, ಚೆನ್ನಾಗಿ ಆಗಿದೆ. ಆಲ್ ಓವರ್ ಡಿಸ್ಟಿಕ್ಕಿಂದ ಬಂದಿದ್ದಾರೆ. ಇದು ಸ್ಟೇಟ್ ಟೂರ್ನಮೆಂಟ್. ಇದು ಬರೀ ಕರ್ನಾಟಕ ಪ್ಲೇಯರ್ಸ್ ಮಾತ್ರ ಆಡೋದಂಥ ಟೂರ್ನಮೆಂಟು. ಈಗ ಅಷ್ಟೇ ನಮ್ಮ ಸುರೇಶ್ ಬಾಬು ಹೇಳ್ದಂಗೆ ಇದು ಒನ್ ಆಫ್ ದಿ ಫಾಸ್ಟ್ ಗ್ರೋಯಿಂಗ್ ಗೇಮ್. ಇದು ಪ್ರತಿಯೊಬ್ಬರು ಯುವಕರು, ವಯಸ್ಸಾದವರು, ಮಿಡ್ ಏಜ್ ಅವ್ರಿಗೆ ಒಳ್ಳೆಯ ಒಂದು ಸ್ಪೋರ್ಟ್. ಇದು ಜಾಸ್ತಿ ಸ್ಟ್ರೈನ್ ಆಗೋಲ್ಲ. ಇದು 26 ಇಯರಿಂದ 4 ಸ್ಟೆಪ್ಗೇನೆ ಆಡಿ ಒಂದು ಒಳ್ಳೆ ಫಿಟ್ನೆಸ್ಸು, ಕಾರ್ಡಿಯೋ, ಒಳ್ಳೆ ಆರೋಗ್ಯ ಇರುತ್ತೆ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಗೇಮ್ಸ್ ಇನ್ ರೀಸೆಂಟ್ ಟೈಮ್ಸಲ್ಲಿ. ಆಮೇಲೆ ಈಗ ಪ್ರತಿ ವರ್ಷದಾಗ ಈ ವರ್ಷವೂ ಮಾಡಿದ್ದೀವಿ. ಈಗ ಒಂದು 350+ ಪ್ಲೇಯರ್ಸ್ ಬಂದಿದ್ದಾರೆ. ವಿ ಎಕ್ಸ್ಪೆಕ್ಟ್ ಇನ್ನು ನೆಕ್ಸ್ಟ್ ಇಯರ್ಸ್ಲಿ ಒಂದು 500ರಿಂದ 1000 ಜನ ಬರ್ಬೋದು ಅಂತ ವಿ ಆರ್ ಮೋರ್ ಕಾನ್ಫಿಡೆಂಟ್. ಹಾಗೂ ಸುಮಾರು ಒಂದು ನಮ್ಮ KSPA ಇಂದಲೇ
ಒಂದು 15-20 ಕೋರ್ಟು ಬೆಂಗಳೂರಲ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ಪೀಪಲ್ ಆರ್ ಶೋಯಿಂಗ್ ಮೋರ್ ಇಂಟ್ರೆಸ್ಟ್ ಅಬೌಟ್ ದಿಸ್ ಗೇಮ್. ಥ್ಯಾಂಕ್ ಯು.